ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 57ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸರ್ವತ್ರ ಅನಭಿಸ್ನೇಹ ಅಂತಂದ್ರೆ ಏನು ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂತಂದ್ರೆ ಎಲ್ಲ ರೀತಿಯಿಂದಲೂ ಕೂಡ ಅಂದ್ರೆ ಮಮತಾಪೂರ್ವಕವಾಗಿ ಆಗುವಂತಹ ಸಂಸಾರದಲ್ಲಿ ಆಸಕ್ತಿ ಇರುತ್ತಲ್ಲ, ಅದರ ರಹಿತನಾಗಿರ್ತಾನಲ್ಲ, ಅವನು ಸ್ಥಿರ ಬುದ್ಧಿ ಇರೋನು ಅಂತ ತಿಳ್ಕೊಂಡ್ವಿ. ಅಂದ್ರೆ ಅವನು ಆ ಸ್ಥಿರ ಬುದ್ಧಿ ಇರೋನಿಗೆ ಆ ಒಂದು ಆಸಕ್ತಿ ಅನ್ನೋದು ಇರೋದಿಲ್ಲ ಅನ್ನೋದು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಶುಭಾಶುಭಂ ಅನ್ನುವಂಥ ಈ ಪದ ಇದೆಯಲ್ಲ, ಇದು ಯಾಕೆ ಹೇಳಿದ್ದಾರೆ, ಅದ್ರ ಜೊತೆ ತತ್ ಅನ್ನುವಂಥ ಪದವನ್ನು 2 ಸರಿ ಪ್ರಯೋಗ ಮಾಡಿದಾರಲ್ಲ, ಅದು ಯಾಕೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದ್ರೆ, ಯಾವುದನ್ನ ಪ್ರಿಯ ಅಪ್ರಿಯಗಳು, ಅನುಕೂಲ ಮತ್ತೆ ಪ್ರತಿಕೂಲಗಳು ಅಂತ ಹೇಳ್ತಾರೋ ಅವುಗಳ ವಾಚಕವಾಗಿ ಇಲ್ಲಿ ಶುಭಾಶುಭಂ ಅನ್ನುವಂಥ ಪದ ಇದೆ. ಅಂದ್ರೆ ನಮಗಿಷ್ಟ ಆಗಿರೋದು, ಇಷ್ಟ ಆಗದೆ ಇರುವಂಥದ್ದು, ಆಮೇಲೆ ನಮ್ಗೆ ಅನುಕೂಲವಾಗಿರೋದು ಮತ್ತೆ ನಮಗೆ ಪ್ರತಿಕೂಲವಾಗಿರುವಂಥದ್ದು, ಈ ವಿಷಯಗಳನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಶುಭಾಶುಭಂ ಅನ್ನುವಂಥ ಪದವನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಶುಭ ಮತ್ತೆ ಅಶುಭ ಅಂತ ಅರ್ಥ. ವಾಸ್ತವದಲ್ಲಿ ಯಾರಿಗೆ ಸ್ಥಿರ ಬುದ್ಧಿ ಇರುತ್ತೋ ಅಂತ ಯೋಗಿ ಏನ್ ಮಾಡ್ತಾನೆ, ಜಗತ್ತಲ್ಲಿ ಯಾವುದೇ ವಸ್ತು ಇರಲಿ, ಆ ವಸ್ತುವಿನಲ್ಲಿ ಅವನಿಗೆ ಅನುಕೂಲ ಅಥವಾ ಪ್ರತಿಕೂಲ 2 ಭಾವಗಳು ಕೂಡ ಅವನಲ್ಲಿ ಇರೋದಿಲ್ಲ. ಅದವನಿಗೆ ಪ್ರಿಯ ಅಪ್ರಿಯ ಅಂತ ಅನ್ಸೋದೇ ಇಲ್ಲ, 2 ಕೂಡ ಸಮವಾಗಿ ಇಟ್ಕೊಂಡಿರ್ತಾನ ಅವನು. ಏನು ಇದರ ಅರ್ಥ ಅಂತಂದ್ರೆ, ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಯಾವುದು ಅವನ ಮನಸ್ಸು, ಇಂದ್ರಿಯ ಮತ್ತೆ ಶರೀರಗಳಿಗೆ ಅನುಕೂಲವಾಗಿ ಕಂಡು ಬರುತ್ತೋ ಅದನ್ನ ಶುಭ ಅಂತ ಕರಿತೀವಿ. ಮತ್ತೆ ಯಾವುದು ಪ್ರತಿಕೂಲವಾಗಿ ಕಂಡು ಬರುತ್ತೋ ಅದನ್ನ ಅಶುಭ ಅಂತ ಕರಿತೀವಲ್ವ. ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಶುಭಾಶುಭಂ ಅನ್ನುವಂಥ ಪದವನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಮನಸ್ಸಿಗೆ ಇಷ್ಟ ಆಗಿರೋದು ನಮಗೆ ಶುಭವಾಗಿದೆ, ಇದು ನನಗೆ ಒಳ್ಳೆಯದಿದು ಅಂತ ಅಂತೀವಿ. ನಮ್ಮ ಮನಸ್ಸಿಗೆ ಇಷ್ಟ ಆಗದೆ ಇರೋದನ್ನ ಒಪ್ಕೊಳ್ಳಿ ಅಂತ ಯಾರಾದರೂ ಹೇಳಿದಾಗ ನಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ ಅದನ್ನ, ಅಲ್ವಾ. ಅದನ್ನ ಅಯ್ಯೋ ಇಲ್ಲಪ್ಪ, ಅದು ನನ್ನ ಅಶುಭ, ಅದು ನನಗೆ ಬೇಡ, ಅದು ನನಗೆ ಸೆಟ್ ಆಗಲ್ಲ ಅದು ಅಂತೆಲ್ಲ ಹೇಳ್ಬಿಡ್ತೀವಿ ಅಲ್ವಾ. ಅದರಿಂದ ನನಗೆ ತೊಂದರೆ ಜಾಸ್ತಿ. ನಮ್ಗಿಷ್ಟ ಇಲ್ಲದೆ ಇರೋದನ್ನ ನಾವು ಏನೋ ಒಂದು ಕಾರಣ ಹೇಳಿ ರಿಜೆಕ್ಟ್ ಮಾಡಿಬಿಡ್ತೀವಿ ಅಲ್ವಾ. ಆ ಶಬ್ದಗಳನ್ನ ಅದರ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ ಶುಭಾಶುಭಂ ಅನ್ನುವಂಥ ಪದವನ್ನ ಕೊಟ್ಟಿದ್ದಾರೆ. ಇದರ ಜೊತೆ ತತ್ ಅನ್ನುವಂಥ ಪದವನ್ನ 2 ಸರಿ ಪ್ರಯೋಗ ಮಾಡಿ, ಅನುಕೂಲ ಮತ್ತೆ ಪ್ರತಿಕೂಲವಾದಂತಹ ವಸ್ತುಗಳು ಅನಂತವಾಗಿದೆ, ಅಂಥದ್ದು ಬೇಕಾದಷ್ಟಿದೆ. ಅದರಲ್ಲಿ ಯಾವ ಯಾವ ವಸ್ತುವಿನ ಜೊತೆ ಆ ಯೋಗಿಯ ಸಂಯೋಗವಾಗುತ್ತೋ ಆಯಾ ಸಂಯೋಗದಲ್ಲಿ ಅವನ ಭಾವ ಹೇಗಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಇವಾಗ ಪ್ರತಿಕೂಲ ಅನುಕೂಲವಾದಂಥ ವಸ್ತು 1 2 ಇದೆಯಾ? ಇಲ್ಲ, ಅನಂತವಾಗಿದೆ. ಅದನ್ನೆಲ್ಲ ಯೋಗಿ ಯಾವಾಗ ಅದರ ಜೊತೆ ರಿಯಾಕ್ಟ್ ಅಂದರೆ ಅದರ ಜೊತೆ ಸಂಯೋಗ ಮಾಡ್ತಾನೋ, ಆ ವಸ್ತುವಿನ ಜೊತೆಗೆ ಸಂಪರ್ಕಕ್ಕೆ ಬರ್ತಾನೋ, ಆಗೆಲ್ಲ ಅವನ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳೋದಕ್ಕೆ, ಆ ಮನಸ್ಸಿನ ಭಾವನೆ ಹೇಗಿರುತ್ತೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ಒಂದು ತತ್ ಅನ್ನುವಂಥ ಶಬ್ದವನ್ನ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನಾ ಅಭಿನಂದತಿ ಅನ್ನೋದರ ಭಾವ ಏನು ಅಂತ. ಉತ್ತರ ಏನು ಅಂತಂದ್ರೆ, ಇದರಿಂದ ಮೇಲೆ ಹೇಳಿರುವಂಥ ಶುಭಾಶುಭ ವಸ್ತುಗಳಲ್ಲಿ ಯಾವುದೇ ಶುಭ ಅಥವಾ ಅನುಕೂಲವಾದಂತಹ ವಸ್ತುಗಳ ಸಂಯೋಗವಾದಾಗ ಸಾಮಾನ್ಯ ಮನುಷ್ಯರ ಅಂತಃಕರಣದಲ್ಲಿ ಬಹಳ ಸಂತೋಷ ಆಗ್ಬಿಡುತ್ತೆ. ಈಗ ನನಗೆ ಇಷ್ಟ ಆಗಿರುವಂಥ ವಸ್ತು ನನಗೆ ಸಿಕ್ಬಿಟ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಸಾಮಾನ್ಯವಾದಂಥ ನಮ್ಮಂಥ ಮನುಷ್ಯರು ಏನು ಮಾಡ್ತೀವಿ, ಸಂತೋಷದಲ್ಲಿ ಮಗ್ನರಾಗಿ ಆ ಮಾತಲ್ಲೂ ಕೂಡ ಆ ಒಂದು ಪ್ರಸನ್ನತೆಯನ್ನು ನಾವು, ಆ ಸಂತೋಷವನ್ನು ನಾವು ತೋರ್ಪಡಿಸ್ತೀವಿ ಅಲ್ವಾ. ಈಗ ನನ್ನ ಮನಸ್ಸಿಗೆ ನನಗಿಷ್ಟ ಆಗಿರುವಂಥ ವಸ್ತು ಸಿಕ್ಬಿಟ್ರೆ ಆ ಮನಸ್ಸಲ್ಲಿ ಆ ಉದ್ವೇಗ ಬಂದ್ಬಿಡುತ್ತೆ, ನನಗೆ ಸಂತೋಷದ ಉದ್ವೇಗ. ಅದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನಗೆ. ನಾನು ಅದನ್ನು ನನ್ನ ಮಾತಿನ ಮೂಲಕ, ನನ್ನ ಶರೀರದಲ್ಲಿ, ನನ್ನ ಆ್ಯಕ್ಷನ್ ಮೂಲಕ ಕೂಡ ಕೆಲವರು ತೋರಿಸ್ತಾರೆ. ಕೆಲವರು ಆ್ಯಕ್ಷನ್ ಇಲ್ಲ ಅಂತಂದ್ರು ತಮ್ಮ ಮಾತಿನಲ್ಲಿ ಆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಆ ವಸ್ತುನ ಹೊಗಳ್ತಾನೇ ಇರ್ತೀವಿ ನಾವು
ಅಲ್ವಾ? ಇದೆಲ್ಲರಿಗೂ ಗೊತ್ತಾಗುವಂಥ ವಿಷಯ, ಯಾಕಂದರೆ ನಾವೆಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಆದರೆ ಸ್ಥಿರ ಬುದ್ಧಿ ಇರುವಂತಹ ಯೋಗಿ ಇರ್ತಾನಲ್ಲ, ಅತ್ಯಂತ ಅನುಕೂಲವಾದಂತಹ ವಸ್ತುಗಳು ಅವನಿಗೆ ಸಿಕ್ಕಿದ್ರು, ಆ ವಸ್ತುಗಳ ಸಂಯೋಗವಾದರೂ ಕೂಡ ಅವನ ಅಂತಃಕರಣದಲ್ಲಿ ಕಿಂಚಿನ್ ಮಾತ್ರ ಕೂಡ ಹರ್ಷದ ವಿಕಾರ ಉಂಟಾಗೋದಿಲ್ಲ. ನೋಡಿ, ಇಲ್ಲಿ ಹರ್ಷ ಅಂತಂದರೆ ಸಂತೋಷ ಪಡೋದು, ಅದನ್ನು ಕೂಡ ವಿಕಾರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಅತಿಯಾಗಿ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಬಿಡ್ತೀವಿ ಅಲ್ವಾ? ಆದರೆ ಸಮಚಿತ್ತದಲ್ಲಿ ಇರಬೇಕು ಅಂತಂದರೆ ಅದನ್ನು ಕೂಡ ನಾವು ತೋರಿಸ್ಕೊಳ್ಬಾರ್ದಲ್ಲ, ಅದು ಒಳಗಡೆಯಿಂದನೇ ಬರೋದಿಲ್ಲ. ಯಾವಾಗ ಒಳಗಡೆಯಿಂದ ನಮಗೆ ಆಸಕ್ತಿ ಇರುತ್ತೋ ಆಗ ಮಾತ್ರ ತಾನೇ ನಾವು ಮಾತಲ್ಲಾಗ್ಬೋದು, ನಮ್ಮ ಭಾವನೆಯಲ್ಲಾದರೂ ಅದನ್ನು ವ್ಯಕ್ತಪಡಿಸ್ತೀವಿ. ಆದರೆ ಸ್ಥಿರ ಬುದ್ಧಿ ಇರೋವನಿಗೆ ಆ ಒಂದು ವಿಕಾರ ಕೂಡ ಇರೋದಿಲ್ಲ. ಈ ವಿಷಯದ ಬಗ್ಗೆ 5ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಅಂದರೆ ಅರ್ಥ ಏನು? ಯಾವ ಮನುಷ್ಯ ಪ್ರಿಯವಾದದ್ದನ್ನ ಪಡೆದ್ರೂ ಅವನು ಸಂತೋಷ ಪಡೋದಿಲ್ವೋ, ಹರ್ಷಿತನಾಗೋದಿಲ್ವೋ, ಮತ್ತು ಅಪ್ರಿಯವಾಗಿರುವಂಥದ್ದು ಸಿಕ್ಕದಾಗ್ಲೂ ಕೂಡ ಅವನು ಉದ್ವಿಗ್ನನಾಗೋದಿಲ್ವೋ, ಆ ಸ್ಥಿರ ಬುದ್ಧಿಯುಳ್ಳ ಸಂಶಯರಹಿತನಾದ ಬ್ರಹ್ಮವೇತ್ತನಾದ ಮನುಷ್ಯ ಇದಾನಲ್ಲ, ಅವನು ಸಚ್ಚಿದಾನಂದಗರ ಪರಬ್ರಹ್ಮ ಪರಮಾತ್ಮನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರ್ತಾನೆ. ಅಂದರೆ ಈಗ ನಮಗೆ ಪ್ರಶ್ನೆ ಬರ್ಬೋದು, ಯಾಕೆ ಅವನಿಗೆ ಆ ರೀತಿ ಉದ್ವೇಗ ಬರೋದಿಲ್ಲ ಅಥವಾ ಸಂತೋಷ ಆಗೋದಿಲ್ಲ, ದುಃಖ ಆಗೋದಿಲ್ಲ ಅಂತ ನಮಗೆ ಅನ್ನಿಸ್ಬೋದು ಅಲ್ವಾ? ಅದಕ್ಕೆ ಕಾರಣ ಏನು ಅಂತಂದರೆ ಅವನ ಮನಸ್ಸಿನಲ್ಲಿ ಈ ಒಂದು ಪ್ರಪಂಚದ ಯಾವುದೇ ಒಂದು ವಸ್ತು, ವ್ಯಕ್ತಿ, ಏನೇ ಘಟನೆಗಳು ಯಾವುದು ಅವನ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ. ಯಾಕಂದರೆ ಅವನ ಮನಸ್ಸು ಸದಾ ಭಗವಂತನಲ್ಲಿರುತ್ತೆ. ಅವನ ಮನಸ್ಸು, ಅವನ ಚಿತ್ತ ಆ ಕಡೆ ಇರೋದ್ರಿಂದ ಈ ಕಡೆ ಯಾವುದ್ರ ಕಡೆನೂ ಅವನಿಗೆ ಅಷ್ಟು ಗಮನ ಇರೋದಿಲ್ಲ. ಅವನಿಗೆ ಅದು ಬೇಕಾಗೂ ಇಲ್ಲ, ಅದಕ್ಕೆ ಅವನ ಇಂಪಾರ್ಟೆನ್ಸ್ ಕೊಡೋದು ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಭಗವಂತನಲ್ಲಿ ಯಾವಾಗ ಅದನ್ನು ಕೇಳ್ತೀವೋ ಆವಾಗ ಮಾತ್ರ ನಮ್ಮ ಮನಸ್ಸು ಅಲ್ಲಿರುತ್ತೆ, ಆವಾಗಲೂ ಇರೋದಿಲ್ಲ. ಅಲ್ಲಿ ಕೂತಿದ್ರು ಕೂಡ ಸತ್ಸಂಗದಲ್ಲಿ ನಮ್ಮ ಮನಸ್ಸು ಬೇರೆ ಕಡೆ ಇರುತ್ತೆ. ನಮ್ಮ ಮನಸ್ಸು ಒಳಗಡೆ ಎಷ್ಟೊಂದು ಯೋಚನೆಗಳು ನಡೀತಾ ಇರುತ್ತೆ. ಅಂದರೆ ನಾವು ಯಾವಾಗಲೂ ಹೊರಗಿನ ಪ್ರಪಂಚದಲ್ಲೇ ಇರ್ತೀವಿ. ಅದಕ್ಕೆ ನಮಗೆ ಆ ದುಃಖ, ಆ ನೋವು, ಎಲ್ಲ ರಿಯಾಕ್ಷನ್ಗಳು ನಮಗಾಗುತ್ತೆ. ಆದರೆ ಯಾವಾಗಲೂ ಆ ಒಂದು ಸತ್ಸಂಗದಲ್ಲೋ ಅಥವಾ ಆ ಒಂದು ಭಜನೆಗಳನ್ನು ಕೇಳಬೇಕಾದ್ರೆ ಕೆಲವೊಂದು ಸಮಯದಲ್ಲಿ ಅದು ಏನು ಅಷ್ಟು ನಾವು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಕೇಳ್ತಾ ಇದ್ದೀವಿ ಅಥವಾ ಭಗವಂತನ ಒಂದು ನಾಮ ಜಪ ಮಾಡ್ತಾ ಇದ್ದೀವಿ ಅಂತಂದರೆ ಆ ಸಮಯದಲ್ಲೂ ಕಂಪ್ಲೀಟಾಗಿ ಅಲ್ಲಿ ಇರೋದಿಲ್ಲ. ಅದು ಅಲ್ಲಲ್ಲಿ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಅಲ್ವಾ? ಯಾಕಂದರೆ ಆ ಕಡೆಗೆ ಆಸಕ್ತಿ, ಇಲ್ಲೆಲ್ಲೋ ತಂದು ಕೂರಿಸ್ಬಿಟ್ಟಿದಾರಲ್ಲ ನನ್ನನ್ನು ಅಂತ ಮನಸ್ಸು ಏನು ಮಾಡುತ್ತೆ, ಮತ್ತೆ ಮತ್ತೆ ಹೊರಗಡೆ ಓಡೋಗ್ತಾ ಇರುತ್ತೆ. ಅದನ್ನು ಎಳ್ಕೊಂಬಂದು ನಾವಿಲ್ಲಿ ಕೂರಿಸ್ಲಿಲ್ಲ ಅಂತಂದರೆ ಅದು ಪಕ್ವವಾಗೋದಿಲ್ಲ, ಅದರಲ್ಲಿ ಆಸಕ್ತಿ ಬರೋದಿಲ್ಲ. ಒಂದು ಸ್ವಲ್ಪ ದಿವಸ ಅದನ್ನು ತಂದು ಕೂರಿಸಿ. ಯಾಕಂದರೆ ನಮ್ಮ ನೇಚರೇ ಆಧ್ಯಾತ್ಮಿಕ, ಈ ಆತ್ಮದ ವಿಷಯನೇ ಆಧ್ಯಾತ್ಮಿಕ ಆಗಿರೋದ್ರಿಂದ ಅದು ಈಗ ಮಂಕ್ ಬಡ್ದಂಗೆ ಆಗಿದೆ. ಈಗ ನಮಗೆ ಮಂಕ್ ಬೂದಿ ಎರಚ್ಬಿಟ್ರೆ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀವಲ್ವ, ಹಾಗೆ ಈ ಮಾಯಾ ಪ್ರಪಂಚದ ಮಂಕು ನಮಗೆ ಕವಿದಿರೋದ್ರಿಂದ ಆ ಕಡೆನೇ ಓಡ್ತಾ ಇರುತ್ತೆ. ಆದರೆ ನನ್ನ ಒರಿಜಿನಾಲಿಟಿ ಅಂತ ಒಂದಿರುತ್ತಲ್ವಾ, ಅದರಿಂದ ನನ್ನನ್ನು ಯಾವತ್ತೂ ಬೇರ್ಪಡಿಸೋದಕ್ಕಾಗಲ್ಲ. ಯಾವಾಗ ಆ ಮಂಜು ಸರಿಯುತ್ತೋ, ಆ ಮಂಕು ಕವಿದಿರೋದು ಸರಿಯಾತೋ ಆಗದು ತನ್ನ ಒರಿಜಿನಾಲಿಟಿಗೆ ಬಂದೇ ಬರುತ್ತೆ. ಸೊ ಅದಕ್ಕೆ ಬರ್ಸೋದಕ್ಕೆ ಇದು ಆ ಮಂಜನ್ನು ಒರೆಸೋ ಕೆಲಸ ಇದು. ಅಂದರೆ ಅರ್ಥ ಏನು, ನಮಗೆ ಮುಸುಕಿರುವಂತಹ ಆ ಕವಿದಿರುವಂಥ ಮೋಡವನ್ನು ಸರಿಸೋ ಕೆಲಸ ಈ ಆಧ್ಯಾತ್ಮಿಕ ಗ್ರಂಥಗಳು ಮಾಡುತ್ತೆ, ನಮಗೆ ಧರ್ಮ ಗ್ರಂಥಗಳು. ಅದರಿಂದ ಪ್ರತಿನಿತ್ಯ ನಮ್ಗೆ ಆದಷ್ಟು ಎಷ್ಟೆಷ್ಟರ ಮಟ್ಟಿಗೆ ಕೇಳೋಕ್ಕಾಗುತ್ತೋ, ಒಂದೇ ಕೇಳಬೇಕು 4 ಕೇಳಬೇಕು ಅಂತೇನಿಲ್ಲ, ನಮಗೆ 10 ಅವರ್ ಕೂತ್ಕೊಂಡು ಕೇಳೋಕ್ಕಾಗುತ್ತಾ, ಆದಷ್ಟು ಅದರಲ್ಲೇ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ಮಾತ್ರ ನಮ್ಮ ಮನಸ್ಸಿನ ಕಶ್ಮಲಗಳೆಲ್ಲ ತೊಳ್ಕೊಂಡು ಹೋಗುತ್ತೆ. ನಾವು ಬೇಗ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಯಾಕಂದರೆ ನಮ್ಗೆ ಎಷ್ಟು ಆಯಸ್ಸಿದೆ ಅಂತ ನಮಗೆ ಗೊತ್ತಿಲ್ಲ, ಭವಿಷ್ಯದಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತ ಗೊತ್ತಿಲ್ಲ. ಈ ದಿನ ನಾನು ಬದುಕಿದಿನ, ಈ ದಿವಸ ನನಗೆ ಎಷ್ಟು ಸಾಧನೆ ಆಗುತ್ತೋ, ಎಷ್ಟು ಸಮಯ ನಾನು ಆಧ್ಯಾತ್ಮಿಕಕ್ಕೆ ಕೊಡೋದಕ್ಕಾಗುತ್ತೋ ಅಷ್ಟೂ ಸಮಯವನ್ನು ಅದಕ್ಕೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡೋಣ.
ಅಲ್ವಾ? ಹಂಗೆ ಮಾಡಿದ್ರೆ ಮಾತ್ರನೇ ನಾವು ಕೂಡ ಸ್ಥಿರ ಬುದ್ಧಿಯವರಾಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಸ್ಥಿರ ಬುದ್ಧಿಯವರು ಆಗಬೇಕು ಅಂತಂದರೆ ನಮ್ಮಲ್ಲಿ ಹರ್ಷ ದುಃಖ ಎರಡನ್ನೂ ಸಮವಾಗಿ ತಗೊಳ್ಳೋದು ಮೊದಲು ಬರಬೇಕು. ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ, ಆಯಿತಾ? ಏನೇ ಬಂದರೂ ಪ್ರಾಕ್ಟೀಸ್ ಮಾಡೋದು ಅಂತಂದರೆ ಅರ್ಥ ಏನು? ಗಮನಿಸಬೇಕು. ನಮಗೆ ಸುಖ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ದುಃಖ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದನ್ನು ಗಮನಿಸ್ತಾ ಇರಬೇಕು. ಜೊತೆಗೆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಜಾಸ್ತಿ ಇಡಬೇಕು. ಅಂದರೆ ಭಗವಂತ ಕೊಟ್ಟಿರೋದನ್ನು ನಾನು ಸ್ವೀಕಾರ ಮಾಡಬೇಕು. ಅದು ದುಃಖನೇ ಆಗಲಿ, ಸುಖನೇ ಆಗಲಿ, ನೋವೇ ಆಗಲಿ, ನಲಿವೇ ಆಗಲಿ, ರೋಗನೇ ಆಗಲಿ, ಆರೋಗ್ಯನೇ ಆಗಲಿ, ಏನಾದರೂ ಆಗೋಗಿಲ್ಲ, ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಭಗವಂತ ನನಗೆ ಕೊಟ್ಟಿದ್ದಾನೆ ಅಂದಮೇಲೆ ಒಂದು ಕಾರಣ ಇರುತ್ತೆ. ಅದನ್ನು ಸ್ವೀಕಾರ ಮಾಡುವಂಥ ಒಂದು ಗುಣವನ್ನು ನಾವು ರೂಢಿಸ್ಕೋಬೇಕು ನಮ್ಮೊಳಗಡೆ. ಆವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಈ ಕಾರಣದಿಂದ ಅಂತಂದರೆ ಏನು, ಅವನಲ್ಲಿ ಕಿಂಚಿನ್ ಮಾತ್ರ ಕೂಡ ಹರ್ಷದ ವಿಕಾರ ಕೂಡ ಆಗೋದಿಲ್ಲ ಅಂತ ಹೇಳ್ತಾರಲ್ಲ. ಈ ಕಾರಣದಿಂದ ಅವನ ಮಾತೂ ಸಹ ಹರ್ಷದ ವಿಕಾರದಿಂದ ಸರ್ವತಾ ಶೂನ್ಯವಾಗಿರುತ್ತೆ. ಅವನು ಯಾವುದೇ ಅನುಕೂಲ ವಸ್ತು ಆಗಿರ್ಬೋದು, ಪ್ರಾಣಿ ಅಂತಂದರೆ ಜೀವಿಗಳು ಅಂತ ಅರ್ಥ, ಅವರನ್ನು ಹೊಗಳೋದಿಲ್ಲ. ಅಂದರೆ ಸಂತೋಷ ನಮಗೆ ಹೆಚ್ಚಾದಾಗ ನಾವು ಹೊಗಳ್ತೀವಿ ಬೇರೆಯವ್ರನ್ನ, ಅಲ್ವಾ? ಅವ್ರು ಮಾಡಿರೋ ಕೆಲಸ ಆಗಿರ್ಬೋದು, ಅವ್ರನ್ನ ನೋಡಿದಾಗ ಅವ್ರನ್ನ ಹೊಗಳ್ತೀವಲ್ವ, ಆ ಒಂದು ಭಾವನೆಯಿಂದ ಅವನು ಯಾರನ್ನೂ ಹೊಗಳೋದಿಲ್ಲ. ಒಂದು ವೇಳೆ ನಮಗೇನಾದರೂ ಅವನ ಶರೀರ ಮತ್ತು ವಾಣಿಯ ಮೂಲಕ ಲೋಕ ಸಂಗ್ರಹಕ್ಕೋಸ್ಕರ ಯಾವುದಾದ್ರೂ ಒಂದು ಹರ್ಷದ ಭಾವವನ್ನು ಪ್ರಕಟಪಡಿಸೋದಕ್ಕಾಗದೆ, ಅಥವಾ ಅವನು ಹೊಗಳೇ ಬಿಟ್ಟ ಅಂತ ಇಟ್ಕೊಳ್ಳಿ, ಅದು ಹರ್ಷದ ವಿಕಾರ ಅಲ್ಲ ಅನ್ನುವಂಥ ಭಾವವನ್ನು ತೋರಿಸಿದ್ದಾರೆ. ಅವನು ಒಳಗಡೆಯಿಂದ ಆ ಭಾವ ಇರೋದಿಲ್ಲ, ಆದರೆ ಆ ಮೂಮೆಂಟ್ಗೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರ ಹೊಗಳ್ತಾನೆ ಅಂತ ಇಟ್ಕೊಳ್ಳಿ, ಆದರೆ ಅದು ನಮ್ಮ ರೀತಿ ಒಂದು ಆಸಕ್ತಿಯಿಂದ ಬಂದಿರುವಂಥದ್ದಲ್ಲ ಅದು ಅನ್ನೋದನ್ನು ನಾವು ತಿಳ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.